ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಕಾವೇರಿ ಲಕ್ಷ್ಮಿನ ಎಲ್ಲ ಕರ್ಕೊಂಡು ಹೋಗ್ತಿದ್ದಾರೆ. ಏನಾಗ್ತದೆ ಇಲ್ಲಿ? ಲಕ್ಷ್ಮಿ ಮೈ ಮೇಲೆ ಕೀರ್ತಿ ದೆವ್ವ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡೆ ಬಿಟ್ರೆ ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಇಲ್ಲಿ ಲಕ್ಷ್ಮಿ ಕೀರ್ತಿ ತನ್ನ ಮೈ ಮೇಲೆ ಬಂದಿದೆ ಅನ್ನೋ ಹಾಗೆ ನಟಿಸ್ತಿದ್ದಾರೆ. ನೋಡೋರು ಯಾರಿಗೆ ನೋಡಿದ್ರು ಕೂಡ ಖಂಡಿತವಾಗ್ಲೂ ಲಕ್ಷ್ಮಿ ಮೇಲೆ ಕೀರ್ತಿ ದೆವ್ವ ಬಂದಿದೆ ಅಂತಾನೆ ಅನ್ಕೊಳ್ಳೋದು. ಅದೇ ರೀತಿ ಆಗ್ತದೆ ಕೂಡ. ಈ ಕಡೆ ಕಾವೇರಿಯವ್ರಿಗೂ ಕೂಡ ಕನ್ಫರ್ಮ್ ಆಗ್ಬಿಡತ್ತೆ ಇಲ್ಲಿ ಲಕ್ಷ್ಮಿ ಎಲ್ಲೋ ಹೋಗಿದ್ಲು ಅನ್ನೋದು. ಬಿಕಾಸ್ ಗೆಜ್ಜೆ ಅಂತಕ್ಕಂಥದ್ದು ಅವ್ರಿಗೆ ಸಿಕ್ಬಿಡತ್ತೆ. ಹಾಗಾಗಿ ಲಕ್ಷ್ಮಿನ ಫೋರ್ಸ್ ಮಾಡ್ತಾರೆ, ಎಲ್ಲಿ ಹೋಗಿದೆ ಹೇಳಲೇಬೇಕು ಅಂತ ಕೇಳ್ತಾರೆ, ಹಟ್ಟಕ್ಕೆ ಬೀಳ್ತಾರೆ. ಈ ಕಡೆ ವೈಷ್ಣವ್ ಯಾರು ಎಷ್ಟೇ ಹೇಳಿದ್ರು ಕಾವೇರಿಯವರು ಕೇಳ್ದೆ ನನಗೆ ಗೊತ್ತಾಗ್ಲೇಬೇಕು ನನ್ನ ಮನೆ ಸುಸೆ ಎಲ್ಲಿ ಹೋಗಿದ್ದಾಳೆ ಅನ್ನೋದು ಅಂತ ಹೇಳಿ ಹಟ್ಟಕ್ಕೆ ಬೀಳ್ತಾರೆ. ಇಲ್ಲಿ ಲಕ್ಷ್ಮಿಗೆ ಸ್ಟ್ರೆಸ್ ಆಗುತ್ತೆ, ಅವಳಿಗೆ ಎಲ್ಲ ನೆನಪಾಗುತ್ತೆ. ಸ್ಟ್ರೆಸ್ಸಿನ ಸಮೇತನೇ ಹಾಗೆ ಕುಸ್ತು ಬಿದ್ದೋಗ್ಬಿಡ್ತಾಳೆ. ಏನದಕ್ಕೆ ಅಷ್ಟೆಲ್ಲ ಹೇಳಿದೀವಿ, ಮಾತಾಗಿದೆ, ಹೇಳಬಾರ್ದು ಅಂತ ಮತ್ತೆ ಈ ರೀತಿ ಮಾಡಿದ್ರಲ್ವ, ನಿಮ್ಮಿಂದ ಅಲ್ವಾ ಲಕ್ಷ್ಮಿಗೆ ಈ ಪರಿಸ್ಥಿತಿ ಇವಾಗ ಬಂದಿದ್ದು ಅಂತ ಸುಪ್ರೀತಾ ಹೇಳ್ತಿದ್ರೆ ಈ ಕಡೆ ಏನ್ ಮಾತಾಡ್ತಿದ್ಯಾ ನೀನು? ನಮ್ಮನೆ ಸುಸೆ ಎಲ್ಲಿ ಹೋಗಿದ್ದಾಳೆ ಅನ್ನೋದು ನಾನು ತಿಳ್ಕೊಬಾರ್ದ? ಏನೇ ಆದ್ರೂ ಎಲ್ಲದಕ್ಕೂ ನಾನೇ ಕಾರಣನ ಅಂತ ಕಾವೇರಿ ಕೇಳ್ತಿದ್ರೆ, ಹೌದಮ್ಮ ನೀನೇ ಕಾರಣ, ಅದಕ್ಕೆ ಹೇಳ್ತಿರೋದು ಸರಿಯಾಗೇ ಇದೆ. ನಾವ್ ಹೇಳಿದ್ವಿ ಅಲ್ವಾ ಯಾವುದೇ ವಿಷಯ ಅವ್ರ ಹತ್ರ ಹೇಳ್ಬಾರ್ದು ಅಂತ, ಆದ್ರೂ ಯಾಕೆ ಅವ್ರನ್ನ ಅಷ್ಟು ಫೋರ್ಸ್ಫುಲಿ ಕೇಳ್ದೆ ನೀನು ಅಂತ ಕೇಳ್ತಿದ್ರೆ ಏನ್ ಪುಟ ಮಾತಾಡ್ತಿದ್ಯಾ ನೀನು? ಹಾಗಿದ್ರೆ ಎಲ್ಲಿ ಹೋಗಿದ್ಲು ಅಂತ ತಿಳ್ಕೊಬಾರ್ದು? ಅವಳು ಹೊರಗಡೆ ಹೋಗಿದ್ದಾಳೆ ಅನ್ನೋ ವಿಷಯ ಕನ್ಫರ್ಮ್ ಆದ್ಮೇಲೂ ಕೂಡ ಯಾಕೆ ಕೇಳದೆ ಇರಬಾರ್ದು ಅಂತಿದ್ರೆ ಕೇಳಬಾರ್ದು ಅಮ್ಮ ನೀನು. ಅವ್ರಿಗೆ ಎಲ್ಲೂ ಹೋಗಿರ್ಲಿಲ್ಲ, ಅವರು ನನ್ನ ಜೊತೆನೇ ಇದ್ರು, ಇಷ್ಟೆಲ್ಲ ಮಾತಾಡ್ತಿದ್ಯಲ್ಲ, ಇವತ್ತಿದೆಲ್ಲ ಆಗ್ತಿದೆ ಅಂದ್ರೆ ಅದಕ್ಕೆ ನೀನೇ ಕಾರಣ ಅನ್ನೋದು ಗೊತ್ತಿದ್ಯಮ್ಮ ನಿನಗೆ ಅಂತ ಹೇಳ್ತಿದ್ದಾರೆ. ಈ ಕಡೆ ಕಾವೇರಿ ಶಾಕ್ ಆಗ್ತಿದ್ದಾರೆ. ಏನ್ ಮಾತಾಡ್ತಿದ್ಯಾ ಪುಟ್ಟ ನೀನು ಅಂದಾಗ, ಹೌದು ಅಮ್ಮ, ನೀನು ಜಾತಕದ ವಿಷಯನ ಕೀರ್ತಿಗೆ ಹೇಳಿದೆ ಇತ್ತಿದ್ರೆ ಕೀರ್ತಿ ಬಿಟ್ಟು ಹೋಗ್ತಾ ಇರ್ಲಿಲ್ಲ. ಬಿಟ್ಟು ಹೋಗದೆ ಇದ್ದಿದ್ರೆ ಲಕ್ಷ್ಮಿ ಅವ್ರಿಗೆ ಇಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಇವತ್ತು ಕೀರ್ತಿ ಸಾಯ್ತಾ ಇರಲಿಲ್ಲ. ಇವತ್ತು ಏನಾಗಿದೆಯೋ ಎಲ್ಲದಕ್ಕೂ ಕೂಡ ಕಾರಣ ನೀನೇನೆ, ನಿನ್ನ ಅವಸರನೇ. ಅದೇ ಅವತ್ತು ನನ್ನ ಹತ್ರನೇ ಬಂದು ಜಾತಕದ ವಿಷಯ ಹೇಳಿದ್ರೆ ಇಷ್ಟೆಲ್ಲ ನಡೀತಿತ್ತ, ಇಂಥ ಪರಿಸ್ಥಿತಿ ಬರ್ತಿತ್ತ? ನೀನು ಸುಮ್ಮನೆ ಇದ್ಬಿಡು ಅಮ್ಮ, ನಿನ್ನಿಂದಾನೇ ಇಷ್ಟೆಲ್ಲ ಆಗಿರೋದು ಅಂತ ಹೇಳಿ ಲಕ್ಷ್ಮಿನ ರೂಮ್ಗೆ ಕರ್ಕೊಂಡು ಹೋಗಿ ಮಲಗಿಸ್ತಾನೆ. ನಂತರ ಹೆಂಡತಿ ಕೈನ ಇಟ್ಕೊಂಡು, ಲಕ್ಷ್ಮಿ ಅವರೇ ಯಾವತ್ತೂ ಕೂಡ ನಾನು ನಿಮ್ಮ ಕೈ ಬಿಡುವುದಿಲ್ಲ, ನಾನು ನಿಮ್ಮ ಜೊತೆ ಇರ್ತೀನಿ, ನಿಮ್ಗೇನು ಆಗೋದಿಲ್ಲ, ಖಂಡಿತ ಎಲ್ಲವೂ ಕೂಡ ಒಳ್ಳೇದಾಗತ್ತೆ, ನೀವು ಯಾವತ್ತೂ ಕೂಡ ಚೆನ್ನಾಗಿರಬೇಕು. ಅಮ್ಮನ ಮೇಲೆ ರೇಗ್ಬಿಟ್ಟ, ನಿಮಗೆ ಅಷ್ಟೊಂದು ಸ್ಟ್ರೆಸ್ ಆಗ್ತಿದ್ರೆ ಅದನ್ನೆಲ್ಲ ನೋಡಿಕೊಂಡು ನನ್ನಿಂದ ಸುಮ್ಮನೆ ಇರೋಕೆ ಆಗೋದಿಲ್ಲ ಲಕ್ಷ್ಮಿ ಅವರೇ ಅಂತ ಹೇಳಿ ಇಲ್ಲಿ ವೈಷ್ಣವಿ ಹೇಳ್ತಿದ್ದಾನೆ. ತದನಂತರ ಈ ಕಡೆ ಏನಾಗ್ತಿದೆ ಅಂತಾನೆ ಅರ್ಥ ಆಗ್ತಿಲ್ವಲ್ಲ ಅಂತ ಕಾವೇರಿ ಅವರು ತಲೆ ಕೆಡಿಸ್ಕೊತಿರ್ತಾರೆ. ಈ ಕಡೆ ಗಂಗಕ್ಕ ಅಂತೂ ನಿಜ ಕಾವೇರಿ ಇದು ಕೀರ್ತಿ ದೆವ್ವ ಬಂದಿದೆ ಲಕ್ಷ್ಮಿ ಅಕ್ಕನ ಮೇಲೆ ಅಂತ ಹೇಳ್ತಿದ್ದಾಗ ಕೀರ್ತಿ ಮನೆ ಕೆಲಸದವ್ರು ಬರ್ತಾರೆ. ಕೆಲಸದವ್ರು ಬಂದಿದ್ದೆ ಕೀ ಬೇಕಿತ್ತು, ಅದಕ್ಕೋಸ್ಕರ ಲಕ್ಷ್ಮಿ ಅವ್ರನ್ನ ನೋಡೋಣ ಅಂತ ಬಂದೆ ಅಂದಾಗ ಏನು ಮಾತಾಡ್ತಿದ್ಯಾ ನೀನು? ನಿನ್ ಕೀ ಬೇಕು ಅಂದ್ರೆ ಇಲ್ಲಿಗೆ ಯಾಕೆ ಬರ್ತೀಯಾ? ಲಕ್ಷ್ಮಿ ಯಾಕೆ ನೋಡಬೇಕು ಅಂದಾಗ, ಯಾಕೆ ಅಂದ್ರೆ ನಾನು ಮನೆ ಡೋರ್ ಓಪನ್ ಆಗಿತ್ತು, ಹಾಗಾಗಿ ಅಮ್ಮವ್ರು ಬಂದಿರ್ಬೋದು ಅಂತ ಮನೆ ಕ್ಲೀನ್ ಮಾಡಿದೆ. ಆದರೆ ನೋಡಿದ್ರೆ ಕೀ ಇಲ್ವೇ ಇಲ್ಲ, ಕಾಣಿಸ್ತಾನೆ ಇಲ್ಲ. ಅದಕ್ಕೆ CCTV ಹೋಗಿ ನೋಡಿದೆ, ಅಲ್ಲಿ ಲಕ್ಷ್ಮಿ ಅವರು ಬಂದಿದ್ದು ಗೊತ್ತಾಯ್ತು, ಕೀ ತಗೊಂಡು ಬಂದಿದ್ದಾರೆ, ಅದಕ್ಕೆ ಕೇಳೋಣ ಅಂತ ಬಂದೆ. ಅಂದ ತಕ್ಷಣ ಮನೆಯವ್ರು ಎಲ್ರಿಗೂ ಶಾಕ್ ಆಗುತ್ತೆ. ಗಂಗಕ್ಕ ಹೇಳಿದ್ದು ನಿಜ ಅಂತ ಗೊತ್ತಾಗುತ್ತೆ. ಬೇರೆ ಕೀ ಮಾಡಿಸ್ಕೊಂಡು ಹೋಗು ಅಂತ ಕಳಿಸ್ಬಿಡ್ತಾರೆ. ಈ ವಿಷಯ ಕೇಳ್ತಿದ್ದಾಗೆ ಕಾವೇರಿ ಕೆಂಡಾಮಂಡಲ ಆಗಿದ್ದೆ ರೂಮ್ಗೆ ಹೋಗ್ತಾರೆ. ರೂಮ್ಗೆ ಹೋಗಿ ಮೊದಲು ಲಕ್ಷ್ಮಿನ ಎದುರಿಸು, ಅವಳು ಕೀರ್ತಿ ಮನೆಗೆ ಹೋಗಿದ್ದಾಳೆ, ನನಗೆ ಗೊತ್ತಾಗಿದೆ, ಎದೆಳ್ಸು, ನಾನು ಅವಳನ್ನ ಕೇಳಬೇಕು ಅಂತ ಹುಚ್ಚಾಟ ಮಾಡ್ತಿದ್ದಾರೆ. ಈ ಕಡೆ ವೈಷ್ಣವ್ ತುಂಬ ಅವಾಯ್ಡ್ ಮಾಡ್ತಿದ್ದಾನೆ. ಏನಮ್ಮ ನಿಂದು ಹುಚ್ಚಾಟ ಜಾಸ್ತಿ ಆಯಿತು, ನಾನು ಹೇಳ್ತಿಲ್ವಾ ಅವಳು ಹೋಗಿಲ್ಲ ಅಂತ? ಅವ್ರು ಹೋಗಿಲ್ಲ, ನನ್ನ ಜೊತೆನೇ ಇದ್ರು ಅಂತ ಯಾಕೆ ಈ ರೀತಿ ಮಾಡ್ತಿದ್ಯಾ? ಅವ್ರು ರೆಸ್ಟ್ ತಗೋಬೇಕು, ಸುಮ್ಮನೆ ಬಿಟ್ಬಿಡು ಅಂತ ಹೇಳ್ತಿದ್ರೆ ಏನು ಪುಟ? ಅಲ್ಲಿ ಬಂದು CCTV ಫುಟೇಜ್ ನೋಡಿದ್ದೀನಿ ಅಂತ ಕರುಣೆ ಮನೆ ಕೆಲಸದವ್ರು ಬಂದೇ ಹೇಳಿದ್ದಾರೆ, ಇವಳು ಅವ್ರ ಮನೆಗೆ ಹೋಗಿ ಕೀ ತೊಗೊಂಡು ಬಂದಿದ್ದಾಳೆ ಅಂತ ಕಾವೇರಿ ಅವರು ಹೇಳ್ತಿದ್ರು ಕೂಡ. ಇಲ್ಲಿ ವೈಷ್ಣವ್ ನನಗೂ ಕೂಡ ಸಾಕಾಗೋಗಿದೆ, ಹೊರಟೋಗಮ್ಮ ಇಲ್ಲಿಂದ ಅಂತ ಫೋರ್ಸ್ಫುಲಿ ಕಳಿಸ್ತಾನೆ. ನಂತರ ಈ ಕಡೆ ಕೃಷ್ಣ ಅವ್ರು ಬಂದಿದ್ದ, ನೀನು ನಿಮ್ಮ ಅಮ್ಮನ ಮೇಲೆ ಆ ರೀತಿ ರೇಗಬಾರ್ದತ್ತು ವೈಷ್ಣವ್, ಯಾಕೆ ಆ ರೀತಿ ರೇಗ್ಬಿಟ್ಟೆ ಅಂದಾಗ, ಇನ್ನೇನಪ್ಪ ಮಾಡೋಕ್ಕಾಗತ್ತೆ, ಬೆಳಗ್ಗೆಯಿಂದ ನಡೀತಿರೋದನ್ನ ನೋಡಿ ನನಗೆ ಸಾಕಾಗೋಗಿದೆ. ಲಕ್ಷ್ಮಿ ಅವ್ರಿಗೆ ಈ ಪರಿಸ್ಥಿತಿ, ದೆವ್ವ ಭೂತ ಏನಿದು, ನಂಗೆ ತಲೆ ಕೆಟ್ಟ ಹೋಗಿದೆ ಅಂತ ಹೇಳ್ತಿದ್ದಾನೆ. ಈ ಕಡೆ ನನಗೂ ಅರ್ಥ ಆಗುತ್ತೆ, ಇಂಥ ಒಂದು ಸಮಯದಲ್ಲಿ ಲಕ್ಷ್ಮಿ ಜೊತೆ ನಿಲ್ಬೇಕಾಗಿರೋದು ನೀನೇನೆ, ಅವಳನ್ನ ತುಂಬ ಸೂಕ್ಷ್ಮವಾಗಿ ನೋಡ್ಕೋಬೇಕಾಗತ್ತೆ, ನೋಡ್ಕೊಪ್ಪ ಅಂತ ಹೇಳಿ ಹೋದ್ರೆ. ಈ ಕಡೆ ಕಾವೇರಿ ಅವ್ರಿಗೆ ಏನಾಗ್ತದೆ, ಇಲ್ಲಿ ಕೀರ್ತಿ ದೆವ್ವ ಬಂದಿದೆ, ನೆಮ್ಮದಿಯಾಗಿರ್ಬೋದು ಅಂತ ಅನ್ಕೊಂಡ್ರೆ ಈ ಶಾಸ್ತ್ರನ ಮಾಡಿ ಕಳೆದು ಈ ಲಕ್ಷ್ಮಿ ಬೇರೆ ಇಲ್ದಿರೋ ಹುಚ್ಚಾಟ ಆಡ್ತಿದ್ದಾಳೆ, ಏನಾಗ್ತದೆ ಅಂತಾನೆ ಗೊತ್ತಾಗ್ತಿಲ್ವಲ್ಲಪ್ಪ ಅಂತ ತಲೆ ಕೆಡಿಸ್ಕೊತಿದ್ದಾಗೆ ಈ ಕಡೆ ನೋಡ್ತಾರೆ ಗೋಡೆನ, ನಿಮ್ಮನ್ನ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತ ಬರ್ದಿರುತ್ತೆ. ಅದನ್ನ ನೋಡಿದ್ದೆ ಕಾವೇರಿ ಗಾಬರಿ ಆಗ್ಬಿಡ್ತಾರೆ. ತಕ್ಷಣ ಕೃಷ್ಣ ಅಂತ ಹೇಳಿ ಕಿರ್ಚ್ಕೋತಾರೆ. ಕೃಷ್ಣ ಅವರು ಮನೆಯವರು ಎಲ್ಲರೂ ಕೂಡ ಬರ್ತಾರೆ. ಅಲ್ಲಿ ನೋಡ್ತಿದ್ದಾಗೆ ಅಪ್ಪ ಇದನ್ನ ನೋಡಿದ ತಕ್ಷಣ ಖಂಡಿತ ಕಾವೇರಿ ಗಾಬರಿ ಬೀಳ್ತಾಳೆ ಅಂತ ಅನ್ಕೊಂಡಿದ್ದೆ. ಅಯ್ಯೋ ಮನೆಯವರೇ ಯಾರೋ ಸುಮ್ಮನೆ
ತಮಾಷೆಗೆ ಬರ್ದಿರ್ತಾರೆ, ನೀನು ಅದನ್ನೆಲ್ಲ ನೋಡಿ ಗಾಬರಿ ಆಗಬೇಡ ಅಂತ ಕೃಷ್ಣಕಾಂತ್ ಹೇಳ್ತಿದ್ದಾರೆ. ನಂತರ ಇಲ್ಲ ಇದೆಲ್ಲ ಗಂಗಾ ಹೇಳಿದಾಗೆ ಕೀರ್ತಿ ದೆವ್ವನೇ ಅಂತ ಅನಿಸುತ್ತೆ. ಕೀರ್ತಿ ಮೊದಲೇ ತುಂಬ ಆಸೆ ಇಟ್ಕೊಂಡಿದ್ಲು, ಯಾವುದೇ ಆಸೆ ಕೂಡ ಫಲಿಸದೆ ಸತ್ತು ಹೋಗ್ಬಿಟ್ಲು. ಜೊತೆಗೆ ಮುಖ ಕೂಡ ಸರಿಯಾಗಿ ನೋಡೋಕ್ಕಾಗಲಿಲ್ಲ, ಯಾವುದೇ ಸಂಸ್ಕಾರ ಕೂಡ ಸರಿಯಾಗಿ ನಡೀಲಿಲ್ಲ. ಇಂಥವ್ರು ಸ್ವರ್ಗಕ್ಕೂ ಹೋಗದೆ ನರ್ಕಕ್ಕೂ ಹೋಗದೆ ಈ ಭೂಮಿ ಬಿಟ್ಟಿರೋಕ್ಕೂ ಆಗದೆ ಮೇಲೆ ಹೋಗೋಕ್ಕೂ ಆಗದೆ ಇಲ್ಲೇ ನಮ್ಮ ಸುತ್ತಾಡ್ತಿರ್ತಾರಂತೆ ಅಂತ ಹೇಳ್ತಿದ್ದಾಗೆ ಕಾವೇರಿ ಅವ್ರಿಗೆ ಕೀರ್ತಿನೇ ಕಾಣಿಸ್ಕೊತಿದ್ದಾಳೆ. ಆ ಒಂದು ಗೋಡಿ ಹತ್ರ ಹೋಗಿದ್ದೆ ನೋಡಿ ಆಂಟಿ ಅಂತ ಹೇಳೋ ರೀತಿ, ಎಲ್ಲರ ಮುಂದೆ ಬಂದು ಬಗ್ಗಿ ನೋಡೋ ರೀತಿ ಎಲ್ಲವೂ ಕೂಡ ಕಾವೇರಿ ಅವ್ರಿಗೆ ಕಾಣಿಸ್ತಿದ್ದಾಗೆ ಮತ್ತೆ ಹೆದರಿ ಹೋಗ್ತಿದ್ದಾರೆ. ಅಷ್ಟರಲ್ಲಿ ಈ ಕಡೆ ಅಂಕಿತ್ ಹೋಗ್ತಾನೆ, ಅಣ್ಣ ಅಲ್ಲಿ ಬನ್ನಿ ನೋಡಿ ಅಂತ ಹೇಳಿ ಕರೀತಿದ್ದಾಗ ಈ ಕಡೆ ನೀನು ಇಲ್ಲೇ ಇರು ನಾನು ಬರ್ತೀನಿ ಅಂತ ಹೋಗಿ ಅಂಕಿತ್ನ ಇರಿಸಿ ವೈಷ್ಣವ್ ಹೋಗ್ತಾನೆ. ವೈಷ್ಣವ್ಗೂ ಕೂಡ ಅದನ್ನ ನೋಡಿ ಶಾಕ್ ಆಗುತ್ತೆ. ಈ ಕಡೆ ಖಂಡಿತ ಈ ದೆವ್ವ ಮೆಟ್ಕೊಂಡಿದ್ದ ಲಕ್ಷ್ಮಿಗೆ ಏನಾದರೂ ಮಾಡಲೇಬೇಕು ಅಂತ ಅಜ್ಜಿ ಗಂಗಕ್ಕ ಹೇಳ್ತಿದ್ರೆ ಯಾವ ದೆವ್ವನೂ ಇಲ್ಲ ಭೂತನೂ ಇಲ್ಲ. ಏನು ಮಾತಾಡ್ತಿದ್ರ ನೀವು ಅಂದಾಗ ಈ ಕಡೆ ಕಾವೇರಿ ಅವರು ಏನು ಪುಟ ಮಾತಾಡ್ತಿದ್ಯಾ, ಇಷ್ಟ ಆದಮೇಲೂ ಕೂಡ ಏನು ಮಾತಾಡ್ತಿದ್ಯಾ, ಲಕ್ಷ್ಮಿ ಕೀರ್ತಿ ಮನೆಗೆ ಹೋಗಿದ್ದಾಳೆ ಅಂದಾಗ ನನಗೂ ಕೂಡ ಗೊತ್ತಿದೆ ಲಕ್ಷ್ಮಿ ಅವರು ಕೀರ್ತಿ ಮನೆಗೆ ಹೋಗಿದ್ರು ಅಂತ ಅಂದಾಗ ಗೊತ್ತಿದ್ದು ನನ್ನ ಮೇಲೆ ಬ್ಲೇಮ್ ಮಾಡಿದ್ಯಾ, ನನ್ನನ್ನೇ ಅಷ್ಟೆಲ್ಲ ಅಂದ್ಯಾ ಅಂದಾಗ ಇನ್ನೇನು ಮಾಡೋಕ್ಕಾಗತ್ತೆ, ನೀವು ಆ ರೀತಿಯೆಲ್ಲ ಮಾತಾಡ್ತಿದ್ರೆ ಹ್ಞೂ ಅಂತ ಸುಮ್ಮನೆ ಇರೋಕ್ಕಾಗತ್ತಾ, ಅದಕ್ಕೆ ಏನೂ ಇಲ್ಲ ಅಂತ ನಾನು ಸುಳ್ಳು ಹೇಳಬೇಕಾಯ್ತು ಅಂತ ವೈಷ್ಣವ್ ಹೆಂಡತಿ ಪರ ನಿಂತು ವಾದ ಮಾಡ್ತಿದ್ರೆ ನನ್ನ ಮಗ ಕೂಡ ಇವಳ ಪರನೇ ವಾಲ್ತಿದ್ದಾನೆ. ಮೊದಲು ಇದನ್ನೆಲ್ಲ ಕೂಡ ಕಟ್ಟ ಹಾಕಬೇಕು, ಇಲ್ಲ ಅಂದರೆ ಖಂಡಿತ ಇವಳು ಇಲ್ಲದೆ ಇರೋದನ್ನೆಲ್ಲ ನನ್ನ ಮಗಂಗೆ ತುಂಬಿಸಿ ನನ್ನ ಮೇಲೆ ಅನುಮಾನ ಬರೋ ಹಂಗೆ ಮಾಡಿದ್ರೆ ಖಂಡಿತ ನಾನು ಸಿಕ್ಕಾಕೋಬೇಕಾಗತ್ತೆ ಅಂತ ಕಾವೇರಿ ಯೋಚನೆ ಮಾಡ್ತಿದ್ದಾರೆ. ಆ ಕಡೆ ಅಂತೂ ಅಂಕಿತ್ ಹೆದ್ರೋಗ್ತಿದ್ದಾನೆ. ಈ ಕಡೆ ಲಕ್ಷ್ಮಿನ ನೋಡಿ ದೆವ್ವ ಭೂತ ಬಂದಾಗ ಅನ್ನಿಸ್ತದೆ. ಅಷ್ಟರಲ್ಲಿ ವಿಧಿ ಕೂಡ ಬಂದು ಇನ್ನಷ್ಟು ಅಂಕಿತ್ನ ಹೆದರಿಸ್ತಾಳೆ. ಅದರ ನಡುವೆ ಏನಾಗಿದೆ ಅಂತ ಅಲ್ಲೂ ಕೂಡ ಲಕ್ಷ್ಮಿ ಕನ್ವರ್ಸ್ತಾ ಇದ್ದಾಳೆ. ಅದರ ನಡುವೆ ವಿಧಿ ಅವಳ ಕೆಳಗಡೆ ದಿಮ್ಮನ ಕೆಳಗಡೆ ಡೈರಿ ಇರುವುದನ್ನು ಗಮನಿಸೇ ಬಿಡ್ತಾಳೆ. ಹಾಗಿದ್ರೆ ಆ ಒಂದು ಡೈರಿನ ತಂದದ್ದೆ ಎಲ್ಲರೂ ಮುಂದೆ ಇಟ್ಟೇ ಬಿಡ್ತಾಳೆ. ಆ ಒಂದು ಡೈರಿ ಈ ಕಡೆ ವೈಷ್ಣವ್ ಕೈ ಸೇರುತ್ತಾ, ಡೈರಿ ಸೇರ್ತದಾಗೆ ಎಲ್ಲ ಸತ್ಯಗಳು ಕೂಡ ವೈಷ್ಣವ್ ಕೈ ಸೇರುತ್ತೆ ಅನ್ನೋದೇ ಲೆಕ್ಕ. ಹಾಗಿದ್ರೆ ಆ ಒಂದು ಡೈರಿ ಕೈಗೇನಾದ್ರೂ ಸಿಕ್ಕಿದ್ರು ಕೂಡ ಕಾವೇರಿ ಅದನ್ನ ಸರ್ವನಾಶ ಮಾಡುವುದಕ್ಕೆ ಮುಂದಾಗ್ತಾರ. ತದನಂತರ ಇದೆಲ್ಲವೂ ಕೂಡ ಮನೆಯಲ್ಲಿ ನಡೆಯೋದ್ರ ಜೊತೆಗೆ ಈ ಕಡೆ ಕೀರ್ತಿ ದೆವ್ವ ಲಕ್ಷ್ಮಿ ಮೇಲೆ ಮೆಟ್ಕೊಂಡಿದೆ ಅಂತ ಅಂದು ಯೋಚನೆ ಮಾಡಿದಂತ ಕಾವೇರಿ ಲಕ್ಷ್ಮಿನ ಒಂದು ಮಂತ್ರವಾದಿ ಹತ್ರ ಕರ್ಕೊಂಡು ಹೋಗ್ತಿದ್ದಾರೆ. ಈ ಕಡೆ ಒಂದು ದೊಡ್ಡ ಮಂತ್ರವಾದಿ ಹತ್ರ ಕರ್ಕೊಂಡು ಹೋಗಿದೆ ಮೈ ಮೇಲಿರೋ ಭೂತನ ಬಿಡಿಸೋಕೆ. ಈ ಕಡೆ ರೆಡಿ ಆಗಿದ್ದಾರೆ. ಈ ಕಡೆ ಲಕ್ಷ್ಮಿಗೆ ಅದನ್ನೆಲ್ಲ ನೋಡಿ ಏನಿದು ಅಂತ ಅನ್ನಿಸ್ತದೆ. ಈ ಕಡೆ ಆ ವ್ಯಕ್ತಿ ಕೂಡ ಲಕ್ಷ್ಮಿ ಮೇಲೆ ದೆವ್ವ ಮೆಟ್ಟಿದೆ ಅಂತ ಕೀರ್ತಿ ದೆವ್ವನ ಬಿಡಿಸೋಕೆ ಸಿದ್ಧವಾಗ್ತಿದ್ದಾರೆ. ಹಾಗಿದ್ರೆ ನಿಜವಾಗ್ಲೂ ಕೂಡ ಲಕ್ಷ್ಮಿ ಮೇಲೆ ಕೀರ್ತಿ ದೆವ್ವ ಬಂದದ್ದು ನಿಜಾನ, ಅಥವಾ ಕೀರ್ತಿ ನಿಜವಾಗ್ಲೂ ಕೂಡ ಲಕ್ಷ್ಮಿ ಹೇಳ್ದಾಗೆ ಸತ್ತೇ ಇಲ್ವಾ, ಕೀರ್ತಿ ಎಲ್ಲೂ ಟ್ರೀಟ್ಮೆಂಟ್ ತಗೋತಿದ್ದಾಳ, ಅಥವಾ ಈ ಕಡೆ ಲಕ್ಷ್ಮಿ ಯಾಕೆ ಈ ರೀತಿ ಆಡ್ತಿದ್ದಾಳೆ? ಕೀರ್ತಿ ಕತೆ ಓದಿದ್ದೆ ಈ ಕಡೆ ಮಾನಸಿಕವಾಗಿ ಕೀರ್ತಿನೇ ಆಗಿ ಸ್ಪ್ಲಿಟ್ ಪರ್ಸನಾಲಿಟಿ ಆಗ್ತಿದೆಯಾ, ಏನಾಗ್ತದೆ ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು. ಅಂದ್ರೆ ಮಂತ್ರವಾದಿಲಿ ಏನಾಗತ್ತೆ, ಮಂತ್ರವಾದಿ ದೆವ್ವ ಬಿಡಿಸ್ತಾನ, ದೆವ್ವ ಇದೆ ಅಂತಾನ, ಇಲ್ಲ ಅಂತಾನ, ಅಥವಾ ಲಕ್ಷ್ಮಿನೇ ಇಲ್ಲಿ ಮತ್ತೆ ಕೀರ್ತಿಯಾಗಿ ಆ ಮಂತ್ರವಾದಿನೂ ಕೂಡ ಆಟ ಆಡಿಸ್ಬಿಡ್ತಾಳ, ಏನಾಗತ್ತೆ? ಕಾವೇರಿನ ಇನ್ನೆಲ್ಲವಾಗಿ ಕಾಡ್ತಿದ್ದಾರೆ ಲಕ್ಷ್ಮಿ ಕೀರ್ತಿ. ಇದು ಎಲ್ಲದರ ನಡುವೆ ವೈಷ್ಣು ಮುಂದೆ ಸತ್ಯ ತೆರೆದುಕೊಳ್ಳುತ್ತಾ ಏನಾಗತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನ ಮರಿಬೇಡಿ.